ಹನೂರಿನ ಮೂವರ ಎನ್ಕೌಂಟರ್ ಪ್ರಕರಣ, ಮೂವರ ಮರಣೋತ್ತರ ಪರೀಕ್ಷೆ ವರದಿ ಲಭ್ಯವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದಂತಹ ಎನ್ಕೌಂಟರ್ನಲ್ಲಿ ಮೂವರು ಮೃತಪಟ್ಟಿದ್ರು. ಮೃತರ ಮರಣೋತ್ತರ ಪರೀಕ್ಷಾ ವರದಿ ಲಭ್ಯ. ಎದೆ, ತೊಡೆ, ಹೊಟ್ಟೆ ಭಾಗಕ್ಕೆ ಗುಂಡುಗಳು ಬಿದ್ದಿವೆ ಅನ್ನೋದು ಗೊತ್ತಾಗಿದೆ. ಬಹಳ ಹತ್ತಿರದಿಂದ ಗುಂಡು ಹೊಡೆದಿರುವುದು ಗೊತ್ತಾಗಿದೆ. ಗುಂಡಿನ ದಾಳಿಯ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಬಹಳ ಹತ್ತಿರದಿಂದ ಗುಂಡಿನ ಚಕಮಕಿ ನಡೆದಿದೆ ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಮರಣೋತ್ತರ ಪರೀಕ್ಷೆ ಎನ್ಕೌಂಟರ್ನಲ್ಲಿ ಆಂಟನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಮೃತಪಟ್ಟಿದ್ರು. ಗನ್ ಹಿಡಿದು ಹತ್ತಿರದಿಂದ ಶೂಟ್ ಮಾಡಿರುವುದು ಗೊತ್ತಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕಾದಂಥ ಈ ದುರ್ಘಟನೆ ಆತುರವಾಗಿ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಆದರೆ ಇಷ್ಟು ದಿನಗಳು ಕಳೆದರೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಇವತ್ತು ಕೂಡ ಸರ್ಕಾರ ಅದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಈ ಪ್ರಕರಣದಲ್ಲಿ ನಮಗೆ ಸರ್ಕಾರದ ನಡವಳಿಕೆ ಬಗ್ಗೆ ಆಗಲಿ, ಅರಣ್ಯ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಲಿ ಅನುಮಾನಗಳು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಬಹಳ ಹತ್ತಿರದಿಂದ ಈ ಫೋಟೋವನ್ನು ಗಮನಿಸಬೇಕು. ಈ ಭಾವಚಿತ್ರವನ್ನು ತಾವು ನೋಡಿದ್ರೆ ಏನು ಎನ್ಕೌಂಟರಲ್ಲಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲೋಸ್ ರೇಂಜಿಂದ, ಅಂದರೆ ವ್ಯಕ್ತಿಯ ಮೇಲೆ ಹೀಗೆ ಗನ್ನನ್ನು ಇಟ್ಟು ಹೊಡೆದಿರುವಂಥದ್ದು. ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು ಅಥವಾ 500 ಅಡಿ ದೂರದಲ್ಲಿ ಒಂದು ಶೂಟೌಟ್ ಮಾಡಿರ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತ್ಕೊಂಡು